ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡೆ. ಪಾಕಿಸ್ತಾನ ಸದ್ಯದ ಪರಿಸ್ಥಿತಿಯಲ್ಲಿ ವಿಲ ಅಂತ ಇದೆ. ಯಾಕೆಂದರೆ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತದ ಪ್ರತೀಕಾರ ಯಾವ ರೀತಿಯಾಗಿದೆ ಅಂದರೆ ಪಾಕಿಸ್ತಾನ ತತ್ತರಿಸಿ ಹೋಗಿಬಿಟ್ಟಿದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನಿವಾಸದ ಸಮೀಪದಲ್ಲೇ ಸ್ಫೋಟ ಸಂಭವಿಸ್ತಾ ಇದ್ದು ಪ್ರಾಣ ಭಯದಲ್ಲಿ ಅವರು ಬಂಕರ್ ಸೇರಿಕೊಂಡಿರೋದು ಸದ್ಯದ ಪಾಕಿಸ್ತಾನದ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಭಾರತ ತನ್ನ ಪ್ರತೀಕಾರವನ್ನು ಯಾವ ಮಟ್ಟಕ್ಕೆ ತೀರಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇದೇ ಶಹಬಾಜ್ ಶರೀಫ್ ಅವರ ಮನೆ ಇದೆ, ಪಾಕ್ ಪ್ರಧಾನಿಯವರ ಮನೆ ಇದೆ. ಆ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲೇ ಭಾರೀ ಸ್ಫೋಟದ ಸದ್ದಾಗಿರ್ತಕ್ಕಂಥದ್ದು. ಆ ದೃಶ್ಯಗಳು ಕೂಡ ಈಗ ವೈರಲ್ ಆಗ್ತಾ ಇರೋದು. ಪ್ರಧಾನಿಯ ಮನೆ ಬಳಿಯೇ ಭಾರತ ಮಿಸೈಲ್ ದಾಳಿಯನ್ನು ನಡೆಸ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಬಹಳಷ್ಟು ದೃಶ್ಯಗಳು ಕೂಡ ವೈರಲ್ ಆಗ್ತಾ ಇರೋದು. ಪ್ರಧಾನಿ ಬಂಕರ್ನಲ್ಲಿ ಅಡಗಿ ಕುಳಿತು ರಣಹೇಡಿತನವನ್ನು ಕೂಡ ತೋರ್ತಾ ಇದ್ದಾರೆ. ಸದ್ಯ ಭಾರತವನ್ನು ಎದುರು ಹಾಕ್ಕೊಂಡ್ರೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದು ಈಗಾಗಲೇ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇದೆ. ಪಾಕ್ ಪ್ರಧಾನಿಯವರ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲೇ ಮಿಸೈಲ್ಸ್ಗಳ ದಾಳಿ ನಡೆಸ್ತಾ ಇರೋದ್ರಿಂದ ಬೆಚ್ಚಿ ಬಿದ್ದಿರ್ತಕ್ಕಂಥ ಪಾಕ್ ಪ್ರಧಾನಿ ಈಗ ಬಂಕರ್ಗೆ ಹೋಗಿ ಅಡಗಿ ಕುಳಿತುಕೊಂಡು ಬಿಟ್ಟಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಈಗ ದಿಕ್ಕು ತೋಚದಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಕಾಲು ಕೆದರಿ ಭಾರತವನ್ನು ಎದುರು ಹಾಕ್ಕೊಂಡ್ರೆ ಯಾವ ರೀತಿಯಾದಂಥ ಪಾಠವನ್ನು ಕಲಿಯಬೇಕಾಗತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ದೇಶದ ಹಲವು ನಗರಗಳು ಕೂಡ ಕತ್ತಲಲ್ಲಿ ಸಿಲುಕು ಹಾಕ್ಕೊಂಡ್ಬಿಟ್ಟಿದ್ದಾವೆ. ಕೆಲವು ನಗರಗಳಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತಗೊಳಿಸಲಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಭಯೋತ್ಪಾದಕರಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಆರಂಭದಲ್ಲಿ ಆಪರೇಷನ್ ಸಿಂಧೂರ ನಡೆಸಿತು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರ್ತಕ್ಕಂಥ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತು. ಕ್ಷಣ ಮಾತ್ರದಲ್ಲೇ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹೊಡೆದುರುಳಿಸ್ತು. ಭಯೋತ್ಪಾದಕರನ್ನ ಹೊಡೆದ ಬೆನ್ನಲ್ಲೇ ಉಗ್ರ ಪೋಷಕ ಪಾಕಿಸ್ತಾನ ಭಾರತದ ಮೇಲೂ ಕೂಡ ದಾಳಿ ನಡೆಸುವ ಪ್ರಯತ್ನವನ್ನು ಮಾಡ್ತು. ಗಡಿ ಭಾಗದಲ್ಲಿ ದಾಳಿ ಮಾಡಿ ಭಾರತದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತು. ಆ ಮೂಲಕ ಪಾಕಿಸ್ತಾನ ಭಾರತವನ್ನು ಕೇಳಿಸ್ತಾ ಇದೆ, ಯುದ್ಧಕ್ಕೆ ನಾವು ಸಜ್ಜಾಗಿದ್ದೇವೆ ಅಂತ ರಣವೀಳ್ಯವನ್ನು ಕೊಡ್ತಾ ಇದೆ. ಆದರೆ ಈ ಕ್ಷಣದಲ್ಲಿ ಭಾರತ ಯಾವತ್ತೂ ಕೂಡ ಹಿಂದೆ ಸರ್ಕೊಳ್ತಾ ಇಲ್ಲ. ಭಾರತ ತನ್ನ ರಕ್ಷಣೆಗಾಗಿ ಪಾಕಿಸ್ತಾನದ ಯಾವೆಲ್ಲ ಪ್ರದೇಶಗಳಿಂದ ದಾಳಿ ನಡೀತಾ ಇದೆಯೋ ಅಲ್ಲಿಗೆ ನುಗ್ಗಿ ಹೊಡಿತಾ ಇದೆ. ಇದು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ತಕ್ಕಂಥ ವಿಷಯ. ಎಲ್ಲೆಲ್ಲಿ ದಾಳಿ ನಡೆಸಿದೆ ಅಂತ ನಿನ್ನೆ ರಾತ್ರಿ ನಡೆದಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರಣೆಗಳನ್ನು, ಜೊತೆಗೆ ಇದೇ ಪಾಕ್ ಪ್ರಧಾನಿ ಅಡಗಿ ಕುಳಿತಿರ್ತಕ್ಕಂಥದ್ದು ಎಲ್ಲಿ, ಸದ್ಯ ಅವರಿಗಿರ್ತಕ್ಕಂಥ ಆಪ್ಷನ್ ಏನು, ಇವೆಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನ. ಪಾಕಿಸ್ತಾನದ ಇಸ್ಲಾಮಾಬಾದ್, ಲಾಹೋರ್, ಕರಾಚಿ, ಸಿಯಾಲ್ಕೋಟ್, ಬಹಾವಲ್ಪುರದಂಥ ನಗರಗಳನ್ನೇ ಟಾರ್ಗೆಟ್ ಮಾಡಿ ಭಾರತ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ನಿನ್ನೆ ರಾತ್ರಿ ಪಾಕಿಸ್ತಾನ ಭಾರತದ ಹಲವಾರು ನಗರಗಳ ಮೇಲೂ ಕೂಡ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು. ನಿಮಗೆ ಗೊತ್ತಿರೋ ಹಾಗೆ IPL ಪಂದ್ಯ ನಡೀತಾ ಇದ್ದಂಥ ಧರ್ಮಶಾಲದಲ್ಲೂ ಕೂಡ ಲೈಟನ್ನು ಆಫ್ ಮಾಡಿ ಅಲ್ಲಿದ್ದಂಥ ಪ್ರೇಕ್ಷಕರಿಗೂ ಕೂಡ ಅನ್ಯ ರೀತಿಯಾದಂಥ ಕಾರಣಗಳನ್ನು ಕೊಟ್ಟು ತಕ್ಷಣಕ್ಕೆ ಆ ಮ್ಯಾಚನ್ನು ರದ್ದು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಯಾಕೆಂದರೆ ಹಿಮಾಚಲ್ ಪ್ರದೇಶ ಎಲ್ಲ ಗಡಿ ಭಾಗದ ಪ್ರದೇಶಗಳು, ಏನಾದರೂ ಒಂದಿಷ್ಟು ತೊಂದರೆಗಳು ಜನಸಾಮಾನ್ಯರ ಮೇಲೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ IPL ಕಮಿಟಿ ಕೂಡ ಆ ಥರದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸ್ನೇಹಿತರೆ, ನಿನ್ನೆ ರಾತ್ರಿ ಪಾಕಿಸ್ತಾನ ಎಲ್ಲೆಲ್ಲಿ ದಾಳಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತೋ, ಎಲ್ಲೆಲ್ಲ ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತೋ, ಎಲ್ಲೆಲ್ಲ ಮಿಸೈಲ್ಸ್ಗಳ ದಾಳಿಯನ್ನು ನಡೆಸೋದಕ್ಕೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಪಾಕ್ ದಾಳಿಯನ್ನು ವಿಫಲಗೊಳಿಸಿದೆ. ಎಲ್ಲವನ್ನೂ ಕೂಡ ವಿಫಲಗೊಳಿಸಿ ಪಾಕ್ಗೆ ಪದೇ ಪೆಟ್ಟನ್ನು ಬಹಳ ಗಟ್ಟಿಯಾಗಿ ಕೊಡ್ತಾ ಇರೋದು. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲೂ ಕೂಡ ಪಾಕಿಸ್ತಾನ ಸೇನೆ ಮೇಲೆ ದಾಳಿ ಆಗಿದೆ ಅನ್ನೋ ಮಾಹಿತಿ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಬಲೂಚಿಸ್ತಾನದ ಹೆಚ್ಚಿನ ಭಾಗಗಳನ್ನು ವಶಪಡಿಸ್ಕೊಂಡಿರೋದಾಗ ಈಗಾಗಲೇ BLA ಹೇಳ್ಕೊಂಡ್ಬಿಟ್ಟಿದೆ. ಪಾಕಿಸ್ತಾನ ಸೂಪರ್ ಲೀಗನ್ನು ಕೂಡ ಈಗಾಗಲೇ ದುಬೈಗೆ ಸ್ಥಳಾಂತರ ಮಾಡಿದೆ. ಅವ್ರಿಗೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಇನ್ನೇನು ಯುದ್ಧ ಸನ್ನಿಹಿತವಾಗಿದೆ, ಭಾರತ ಎಲ್ಲದಕ್ಕೂ ಕೂಡ ಸಜ್ಜಾಗಿದೆ. ಅಣುಬಾಂಬ್ ದಾಳಿಯ ನಿರ್ಧಾರವನ್ನು ಏನಾದರೂ ಪಾಕಿಸ್ತಾನ ತೆಗೆದುಕೊಂಡು ಬಿಟ್ಟರೆ, ಇದೇ ಚೀನಾದ ಕುಮ್ಮಕ್ಕಿನಿಂದಾಗ ಆ ಥರದ್ದು ಏನಾದರೂ ಸಣ್ಣ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ರೆ ಇಡೀ ಪಾಕಿಸ್ತಾನವನ್ನು ಕೂಡ ಉಡೀಸ್ ಮಾಡುವಂಥ ನಿರ್ಧಾರವನ್ನು ನರೇಂದ್ರ ಮೋದಿಯವರು ತೆಗೆದುಕೊಳ್ಳಬಹುದು. ಈ ಮಟ್ಟಿಗಿನ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಭಾರತ ಎಂದೂ ಕೂಡ ಹಿಂಜರಿಯೋದಿಲ್ಲ. ನಾವು ಮೌನಿಗಳು, ನಾವು ಬುದ್ಧನ ತತ್ವವನ್ನು ಪಾಲಿಸ್ತೀವಿ, ಗಾಂಧೀಜಿಯವರ ತತ್ವವನ್ನು ಪಾಲಿಸ್ತೀವಿ, ಅಹಿಂಸೆಯ ತತ್ವವನ್ನು ಈಗಲೂ ಕೂಡ ಪಾಲಿಸ್ತಾ ಇದ್ದೀವಿ, ನಾವು ಅಲಿಪ್ತ ನೀತಿಗೆ ಬದ್ಧರಾಗಿದ್ದೀವಿ ಅಂತ ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳವನ್ನು ತೋರಿಸುವ ಮಟ್ಟಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಇಲ್ಲ. ಭಾರತದ ಪ್ರಧಾನಿಗಳು ಕೂಡ ಆ ಥರದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಹಿಂಜರಿಯೋದಿಲ್ಲ ಅನ್ನೋ
ಪಾಠವನ್ನು ಕಲಿಸ್ತಾರೆ ಅನ್ನೋದು ಕೂಡ ಪಾಕಿಸ್ತಾನಕ್ಕೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಯಾವುದೇ ರಾಷ್ಟ್ರಗಳು ಕೂಡ ಪಾಕಿಸ್ತಾನಕ್ಕೆ ಕುಮ್ಮಕ್ಕು ನೀಡುವಲ್ಲಿ ಬಂದುಬಿಟ್ರೆ ಅದಕ್ಕೆ ತಕ್ಕ ತಿರುಗೇಟನ್ನು ಕೂಡ ಕೊಡಲಿಕ್ಕೆ ಭಾರತ ಸಜ್ಜಾಗಿದೆ ಅಂತ ಈಗಾಗಲೇ ಜೈಶಂಕರ್, ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರು ಕೂಡ ಮಾತನಾಡುವ ಬರದಲ್ಲಿ ಆ ರೀತಿಯಾದಂಥ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಯಾವುದೇ ಪ್ರಚೋದನಕಾರಿ ಪ್ರಯತ್ನಗಳನ್ನು ನಾವು ಬಲವಾಗಿ ಎದುರಿಸ್ತೀವಿ ಅಂತ ನಮ್ಮ ದೃಢ ಸಂಕಲ್ಪವನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಇಲ್ಲಿಗೆ ಮುಗಿಯುತ್ತೆ ಅನ್ನೋದು ನಾವು ಊಹೆ ಮಾಡುವಂತೆಯೇ ಇಲ್ಲ. ಇದು ಈಗ ಶುರುವಾಗಿದೆ, ಅಸಲಿ ಆಟ ಈಗ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಎದೆ ಬಡಿತ ಜೋರಾಗಿಬಿಟ್ಟಿದೆ. ಹಾಗಾಗಿ ಅವರು ತಪ್ಪಿಸ್ಕೊಂಡು ಹೋಗಬೇಕು, ಇಲ್ಲ ಸೋತು ಶರಣಾಗಬೇಕು. ಎರಡೇ ಆಪ್ಷನ್ ಪಾಕಿಸ್ತಾನಕ್ಕಿದೆ. ಸ್ನೇಹಿತರೆ, ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನು ನಾನು ನೀಡಲೇಬೇಕು. ಸ್ನೇಹಿತರೆ, ಪಾಕಿಸ್ತಾನ ಏನು ಎದೆಗೆ ಎದೆ ಕೊಟ್ಟು ಹೋರಾಡಲಿಕ್ಕೆ ಮುಂದಾಗಿದೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡುವಂತೆಯೇ ಇಲ್ಲ. ಅವರು ಷಂಡತನವನ್ನು ಮತ್ತೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಆಪರೇಷನ್ ಸಿಂಧೂರ್ನ ನಂತರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ನಾವು ಸೇಡನ್ನು ತೀರಿಸ್ಕೊಳ್ತೀವಿ ಅಂತ ತೀವ್ರತರವಾಗಿ ವೇದಿಕೆಗಳಲ್ಲಿ ನಿಂತ್ಕೊಂಡು ಭಾಷಣಗಳನ್ನು ಬಿಗಿದಿದ್ರು. ಆದರೆ ಇವತ್ತು ಮಾಡ್ತಾ ಇರೋದೇನು, ಅದು ತೆರೆಮರೆಯ ಹಿಂದೆ ಭಾರತದ ತಕ್ಕ ತಿರುಗೇಟನ್ನು ನೋಡಿ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಅನಿಸುತ್ತೆ. ಹಾಗಾಗಿಯೇ ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರ್ತಕ್ಕಂಥ ಅಸೀಮ್ ಮಲ್ಲಿಕ್ ಅವರು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವ್ರಿಗೂ ಕೂಡ ಕರೆ ಮಾಡಿ ಕಾಲು ಹಿಡ್ಕೊಳ್ತಾ ಇದ್ದಾರೆ, ಶಾಂತಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ ಈಗಾಗಲೇ ಬಯಲಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೀಕ್ರೆಟ್ ಫೋನ್ ಕರೆಗಳ ವಿವರಗಳು ಬಹಿರಂಗವಾಗಿಲ್ಲದೇ ಇದ್ದರೂ ಕೂಡ ಇದು ಪಾಕಿಸ್ತಾನದ ಆತಂಕ ಯಾವ ರೀತಿಯಾಗಿದೆ, ಎಷ್ಟರ ಮಟ್ಟಿಗೆ ಅವರು ಕೈಕಾಲುಗಳು ನಡುಗ್ತಾ ಇದ್ದವು ಪಾಕಿಸ್ತಾನದ ಕೈಕಾಲುಗಳು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಹಾಗಾಗಿಯೇ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾರ್ದಾರ್ ಶಾಂತಿಯ ಮಾತುಕತೆಗೆ ಸಿದ್ಧರಾಗಿರುವುದಾಗಿ ಹೇಳಿಕೆಯನ್ನು ಕೊಟ್ಟಿರೋದು. ಇದು ಪಾಕಿಸ್ತಾನದ ದೇಶದ ಒಳಗೆ ಇರ್ತಕ್ಕಂಥ ಗೊಂದಲಮಯದ ನಿಲುವನ್ನು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಭಾರತದ ತಿರುಗೇಟನ್ನು ನೋಡಿ ಅವರೆಲ್ಲರೂ ಕೂಡ ಈಗಾಗಲೇ ಬೆನ್ನು ಮಾಡಿ ಓಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನೇನು ಅವರು ಒಪ್ಕೊಳ್ಬೇಕು ಅಂತ ಈಗಾಗಲೇ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರೋದು. ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ದಾಳಿಯ ಹೊಡೆತಕ್ಕೆ ಈಗಾಗಲೇ ಪಾಕಿಸ್ತಾನದ ಆರ್ಥಿಕತೆ ನೆಲಕಚ್ಚಿ ಹೋಗಿಬಿಟ್ಟಿದೆ. ಈಗಾಗಲೇ $350 ಬಿಲಿಯನ್ ಆರ್ಥಿಕತೆ ಕುಸಿತ ಕಂಡಿದೆಯಂತೆ. ಜೊತೆಗೆ ಈ ಸಂಘರ್ಷ ಏನಿದೆಯಲ್ಲ, ಇದು ಚೀನಾದ ಸಿಪೆಕ್ ಯೋಜನೆಗೂ ಕೂಡ ಬಾಧಿಸಬಹುದು ಅನ್ನೋದನ್ನು ಕೂಡ ಈಗಾಗಲೇ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭಾರತದ ಷೇರು ಮಾರುಕಟ್ಟೆಯಲ್ಲಿ ಆರಂಭಿಕ ಕುಸಿತ ಕಂಡರೂ ಕೂಡ ಈ ಹಿಸ್ಟ್ರಿ ಏನಿದೆಯಲ್ಲ, ಇತಿಹಾಸವು ಮಾರುಕಟ್ಟೆಯು ಶೀಘ್ರವಾಗಿ ಚೇತರಿಸಿಕೊಳ್ಳುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಆದರೆ ಪಾಕಿಸ್ತಾನದ ಮಟ್ಟಿಗೆ ಇದು ಸುಲಭವಾಗಿಲ್ಲ. ಅವ್ರಿಗೆ ಬಹಳಷ್ಟು ಕಷ್ಟ. ಇನ್ನು ಮುಂದೆ ಅವ್ರು ಮತ್ತೆ ಚೇತರಿಸ್ಕೊಳ್ಳೋದು ತುಂಬ ಕಷ್ಟವಾಗುತ್ತೆ. ಇನ್ನೇನಾದರೂ ಯುದ್ಧ ದೊಡ್ಡ ಮಟ್ಟಕ್ಕೆ ನಡೆದು ಬಿಟ್ಟರೆ ಇನ್ನು ಮತ್ತೆ ಪಾಕಿಸ್ತಾನ ಚೇತರಿಸ್ಕೊಳ್ಳೋದು ಬಹಳಷ್ಟು ಮಟ್ಟಿಗೆ ಈಗಾಗಲೇ ಆಹಾರಕ್ಕೆ, ಅನ್ನಕ್ಕೆ, ಜೊತೆಗೆ ವಿದ್ಯುತ್ ಆಗಿರ್ಬೋದು, ನೀರಿಗಾಗಿರ್ಬೋದು ಈಗಾಗಲೇ ಹಾಹಾಕಾರ ಶುರುವಾಗಿಬಿಟ್ಟಿದೆ. ಇದು ಹೀಗೆ ಕಂಟಿನ್ಯೂ ಆಗಿಬಿಟ್ರೆ ಇದು ಇನ್ನೂ ಕೂಡ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಪಾಕಿಸ್ತಾನಕ್ಕೆ ಕೊಡುತ್ತೆ. ಸ್ನೇಹಿತರೆ, ಈಗಾಗಲೇ ಪಾಕಿಸ್ತಾನದಲ್ಲಿ ರಸ್ತೆಗಳಿಗೂ ಕೂಡ ಜನರು ಬರಬಾರ್ದು ಅಂತ ಹೇಳಿ ಆಗಾಗಲೇ ಅಲ್ಲಿನ ಸ್ಥಳೀಯ ಆಡಳಿತ ಪಾಕ್ ನಾಗರಿಕರಿಗೆ ಸೂಚನೆಯನ್ನು ಕೊಡ್ತಾ ಇದೆ. ಇದರ ನಡುವೆಯೇ ಪಾಕಿಸ್ತಾನದ ಪೈಲಟ್ನನ್ನು ಭಾರತೀಯ ಸೇನೆ ವಶಕ್ಕೆ ಪಡೆದಿರೋದು ಈಗಾಗಲೇ ರಿಪೋರ್ಟ್ ಆಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಆರ್ಮಿ ಕಡೆಯಿಂದ ಒಂದು ಅಪ್ಡೇಟ್ಸ್ ಬರುತ್ತೆ. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ನಾನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ.